ಜಗತ್ತಿನಾದ್ಯಂತ ಈಗ ಮತ್ತೊಂದು ವೈರಸ್ನ ಆತಂಕ ಶುರುವಾಗಿದೆ. ಅದು ಮಂಕಿ ಪಾಕ್ಸ್ನ ಆತಂಕ. ಮಂಕಿ ಪಾಕ್ಸ್ಗೆ ಈಗ ಕಾಂಗೋ ದೇಶದಲ್ಲಿ ಒಂದರಲ್ಲೇನೆ 500ಕ್ಕೂ ಹೆಚ್ಚು ಜನ ಬಲಿಯಾಗಿರೋದ್ರ ಬಗ್ಗೆ ಈಗ ವರದಿಯಾಗಿದೆ. ಸೊ ಮಂಕಿ ಪಾಕ್ಸ್ಗೆ 500 ಜನ ಇಲ್ಲಿ ಬಲಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ 14,000 ಜನರಿಗೆ ಅಲ್ಲಿ ಮಂಕಿ ಪಾಕ್ಸ್ ಇರೋದು ಗೊತ್ತಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಈಗ ಇದನ್ನ ಹೆಲ್ತ್ ಎಮರ್ಜೆನ್ಸಿ ಅಂತಲೂ ಕೂಡ ಘೋಷಣೆ ಮಾಡಿದೆ. ಜಗತ್ತಿನ 116 ದೇಶಗಳಲ್ಲಿ ಈ ಮಂಕಿ ಪಾಕ್ಸ್ ಹಬ್ಬಿದೆ. ಇದೊಂದು ವೈರಲ್ ಡಿಸೀಸ್. ಇದು ಕೂಡ ವೈರಸ್ನಿಂದ ಹಬ್ಬುವಂತಹ ಒಂದು ಕಾಯಿಲೆ ಜಗತ್ತಿನಾದ್ಯಂತ. ಸೊ ಮತ್ತೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಈ ಮಂಕಿ ಪಾಕ್ಸ್ನ ಸಿಂಪ್ಟಮ್ಗಳೇನು ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ಸಾಮಾನ್ಯವಾಗಿ ಜ್ವರ ಬರುತ್ತೆ, ಜ್ವರ ಇರುತ್ತೆ, ತಲೆನೋವು ಜೊತೆಗೆ ಮಸಲ್ ಪೇನ್ ಈ ಥರದಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಯಾಕಂದರೆ ಈ ಜ್ವರ ಬೇರೆ ಬೇರೆಯ ರೋಗಗಳ ಒಂದು ಲಕ್ಷಣಗಳನ್ನು ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸಾಮಾನ್ಯ ಜ್ವರ ಬಂದರೂ ಕೂಡ ಅದನ್ನು ಸ್ವಲ್ಪ ಮುತುವರ್ಜಿಯಿಂದ ನೋಡಿ, ಎಸ್ಪೆಷಲಿ ಮಕ್ಕಳಲ್ಲಿ 15 ವರ್ಷಕ್ಕೂ ಕಮ್ಮಿ ಇರುವಂಥ ಒಂದು ಮಕ್ಕಳಲ್ಲಿ ಇದನ್ನು ಏನಾದರೂ ಜ್ವರ ಬರ್ತಾ ಇದೆ ಅಥವಾ ರ್ಯಾಷಸ್ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಇನ್ನು ಮನುಷ್ಯರಿಂದ ಮನುಷ್ಯರಿಗೆ ಈ ಮಂಕಿ ಪಾಕ್ಸ್ ಹರಡುತ್ತೆ. ಯಾಕಂದರೆ ವೈರಲ್ ಇದು ಕೂಡ ವೈರಲ್ ಇನ್ಫೆಕ್ಷನ್. ಚರ್ಮದ ಸಂಪರ್ಕದಿಂದ ಈ ಮಂಕಿ ಪಾಕ್ಸ್ ಹರಡುವಂಥದ್ದು. ಸೋಂಕಿತ ವ್ಯಕ್ತಿಯ ಮೈಮೇಲಿನ ಗುಳ್ಳೆಗಳಿಂದ ಈ ವೈರಸ್ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತೆ. ಮಂಕಿ ಪಾಕ್ಸ್ಗೆ ನಿರ್ದಿಷ್ಟ ಲಸಿಕೆಯಾಗಲಿ ಅಥವಾ ಚಿಕಿತ್ಸೆಯಾಗಲಿ ಇದುವರೆಗೂ ಕೂಡ ಇಲ್ಲ. ಸ್ಮಾಲ್ ಪಾಕ್ಸ್ಗೆ ಬಳಸುವಂತಹ ಲಸಿಕೆಯನ್ನೇ ಇದಕ್ಕೂ ಕೂಡ ನೀಡಲಾಗುತ್ತೆ. ಬಟ್ ತುಂಬ ಹೆಚ್ಚು ಇದು ಅವಾಯ್ಡ್ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಸೇಫ್ ಅಂತೂ ಮಾಡುತ್ತೆ. ಸೊ ಹಾಗಾಗಿ ಈಗ ಈ ಒಂದು ಮಂಕಿ ಪಾಕ್ಸ್ನ ಆತಂಕ ಹೆಚ್ಚಾಗ್ತಾ ಇದೆ. ಭಾರತದಲ್ಲೂ ಕೂಡ ಮಂಕಿ ಪಾಕ್ಸ್ನ ಒಂದು ಆತಂಕ ಇದೆ. ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ಬೋದು ಮಂಕಿ ಪಾಕ್ಸ್ನ ಲಕ್ಷಣಗಳು. ಜ್ವರ, ತಲೆನೋವು, ಮೈಕೈ ನೋವು, ಜೊತೆಗೆ ರ್ಯಾಷಸ್ಗಳಾಗತ್ತೆ. ಸೊ ಆ ರ್ಯಾಷಸ್ ಆಗಿ ನಂತರ ಗುಳ್ಳೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿಯಾಗಿ ಗುಳ್ಳೆ ಕಾಣಿಸ್ಕೊಂಡು ಜ್ವರ ಇದ್ದು ತಲೆನೋವಿದೆ ಅಂತ ಅಂದರೆ ತಕ್ಷಣಕ್ಕೆ ನೀವು ಹೋಗಿ ವೈದ್ಯರನ್ನು ಸಂಪರ್ಕ ಮಾಡೋದು ಸೂಕ್ತ. ಮೈಕೈ ನೋವು, ಸ್ನಾಯು ಸೆಳೆತ ಇದೆಲ್ಲವೂ ಕೂಡ ಈ ಮಂಕಿ ಪಾಕ್ಸ್ನ ಲಕ್ಷಣಗಳು. 7 ರಿಂದ 14 ದಿನಗಳವರೆಗೂ ಕೂಡ ಈ ಸೋಂಕು ಇರುತ್ತೆ. ಇದು ಸಾಂಕ್ರಾಮಿಕ ಆಗಿರೋದ್ರಿಂದಾಗಿ ಜನ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕು. ಯಾರಿಗೆ ಈ ಥರದ ಲಕ್ಷಣಗಳಿದ್ರೆ ತಮ್ಮನ್ನು ತಾವು ಐಸೋಲೇಟ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ನಾವು ಈ ಹಿಂದೆ ಕೊರೋನಾದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಅದು ಕೂಡ ವೈರಸ್ನಿಂದಲೇ ಹಬ್ಬುವಂಥ ಒಂದು ಕಾಯಿಲೆ ಆಗಿರೋದ್ರಿಂದಾಗಿ ಮನುಷ್ಯನಿಂದ ಮನುಷ್ಯನಿಗೆ ಹರಡುತ್ತೆ. ಮುಟ್ಟೋದ್ರಿಂದ, ಸೋಂಕಿತ ವ್ಯಕ್ತಿಯ ಒಂದು ಸಂಪರ್ಕದಿಂದ, ಆತನಿಗೆ ಏನಾದರೂ ಈ ಸೋಂಕಿದ್ರೆ ಆತನ ಸಂಪರ್ಕದಿಂದ ಮತ್ತೊಬ್ಬರಿಗೂ ಕೂಡ ಇದು ಹರಡುತ್ತೆ. ಸೊ ಹಾಗಾಗಿ ಈ ಥರದ ಲಕ್ಷಣಗಳು ಯಾವುದಾದ್ರೂ ಇದೆ, ಜ್ವರ ಇದೆ, ಮೈಕೈ ನೋವಿದೆ, ತಲೆನೋವಿದೆ, ಎಸ್ಪೆಷಲಿ ರ್ಯಾಷಸ್ ಇದೆ, ಮೈ ಮೇಲೆ ಗುಳ್ಳೆಗಳು ಹೇಳ್ತಾ ಇವೆ ಅನ್ನುವಂಥದ್ದಿದ್ರೆ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಇದಕ್ಕೆ ನಿರ್ದಿಷ್ಟವಾದಂಥ ಲಸಿಕೆ ಆಗಲಿ ಅಥವಾ ನಿರ್ದಿಷ್ಟವಾದಂಥ ಒಂದು ಚಿಕಿತ್ಸೆ ಅನ್ನುವಂಥದ್ದಿಲ್ಲ. ಬಟ್ ಸ್ಟಿಲ್ ಸ್ಮಾಲ್ ಪಾಕ್ಸಿಗೆ ಏನು ಬಳಸ್ತೀವಲ್ಲ ಅದನ್ನೇ ಇಲ್ಲೂ ಕೂಡ ಬಳಕೆ ಮಾಡ್ತಾ. ಇನ್ನು ಜ್ವರ, ಮೈಕೈ ನೋವಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಆ ಥರದ ಟ್ರೀಟ್ಮೆಂಟ್ ಇರುತ್ತೆ. 7 ರಿಂದ 14 ದಿನಗಳವರೆಗೆ ಇರುತ್ತೆ. ಹೆಚ್ಚಿನ ಆತಂಕ ಪಡುವಂಥದ್ದು ಅಂತ ಅಲ್ಲ, ಜಸ್ಟ್ ನಿಮ್ಮನ್ನು ಎಚ್ಚರಿಸುವಂಥ ಒಂದು ಪ್ರಯತ್ನ ಇದು. ಮಂಕಿ ಪಾಕ್ಸ್ ಹರಡ್ತಾ ಇದೆ. ಸೊ ಸ್ವಲ್ಪ ಜಾಗರೂಕರಾಗಿ ಇರುವಂಥದ್ದು ಸೂಕ್ತ.